ವೀಕ್ಷಕರೇ ನಮಸ್ಕಾರ. ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. 3 ದಿನಗಳ ಕಾಲ ನಡೆದ ಅದ್ಧೂರಿ ಸಾಹಿತ್ಯ ಜಾತ್ರಾ ಮಹೋತ್ಸವವು ಪೊಲೀಸ್ ಬ್ಯಾಂಡ್ ವಾದನದೊಂದಿಗೆ ನಿನ್ನೆ ಸಮಾಪ್ತಿಯಾಗಿದೆ. ಈ ಬಾರಿಯ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಊಟೋಪಚಾರದ ವಿಚಾರದವರೆಗೆ ವಿವಾದಗಳೇ ಸುದ್ದಿಯಾಗಿದ್ದವು. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯವೇ ಮೃಷ್ಟಾನ್ನ ಭೋಜನವಾಗಬೇಕಿತ್ತು. ನಾಡು ಕಂಡ ಶ್ರೇಷ್ಠ ಸಾಹಿತ್ಯಗಳನ್ನು ಲೇಖಕರನ್ನ ಕರೆಸಿ ಸಾಹಿತ್ಯಾಸಕ್ತರಿಗೆ ನಾಡು ನುಡಿಯ ಕುರಿತಾಗಿ ಸಾಹಿತ್ಯದ ರಸದೌತಣ ನೀಡುವ ಕಾರ್ಯಕ್ರಮವೇ ಸಾಹಿತ್ಯ ಸಮ್ಮೇಳನ. ನಾಡು ನುಡಿಯ ಉಳಿವು ಬೆಳವಣಿಗೆಯ ಕುರಿತಾಗಿಯೂ ಸಾಹಿತ್ಯ ಸಮ್ಮೇಳನವಾಗಬೇಕೇ ಹೊರತು ರಾಜಕೀಯ ಸಮಾವೇಶವಾಗಬಾರದು ಎನ್ನುವುದು ಅನೇಕ ಹಿರಿಯ ಸಾಹಿತಿಗಳ ಅಭಿಪ್ರಾಯ. ಆದರೆ ಈ ಬಾರಿಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಕುರಿತಾದ ಭಾಷಣಕ್ಕಿಂತ ರಾಜಕೀಯ ಭಾಷಣಗಳೇ ಹೆಚ್ಚು ಕಾಣಿಸಿತ್ತು. ಕನ್ನಡ ಸಾಹಿತ್ಯದ ಉಳಿವಿಗೆ ಸರ್ಕಾರ ಏನು ಮಾಡುತ್ತಿದೆ ಎಂಬುದನ್ನ ಹೇಳದೆ ಕೇಂದ್ರ ಸರ್ಕಾರವನ್ನ ಟೀಕಿಸಲು, ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಹೊಗಳಲು ಸಾಹಿತ್ಯ ಸಮ್ಮೇಳನದ ವೇದಿಕೆಯನ್ನ ಬಳಸಿದ್ದು ತಪ್ಪು ಎಂದು ಅನೇಕ ಸಾಹಿತಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇದೇನು ರಾಜಕೀಯ ಸಾಹಿತ್ಯ ಸಮ್ಮೇಳನವೇ ಎಂಬುವಷ್ಟರ ಮಟ್ಟಿಗೆ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚೆನ್ನಬಸಪ್ಪ ಅವರ ಹಕ್ಕೊತ್ತಾಯಗಳು ಈ ಬಾರಿ ಸರ್ವಸಮ್ಮತವಾಗಿತ್ತು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕು. ಸರ್ಕಾರ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೆಯಬಾರದು. ಬಜೆಟ್ನಲ್ಲಿ 15% ಭಾಗವನ್ನು ಶಿಕ್ಷಣಕ್ಕೆ ಮೀಸಲಿಡಬೇಕು. ಸರೋಜಿನಿ ಮಹಿಷಿ ವರದಿಯನ್ನು ಶೀಘ್ರ ಅನುಷ್ಠಾನ ಮಾಡಬೇಕು. ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು. ಕನ್ನಡ ವಿಶ್ವವಿದ್ಯಾನಿಲಯ ಮತ್ತು ಜಾನಪದ ವಿಶ್ವವಿದ್ಯಾನಿಲಯವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. ಕೈಗಾರಿಕೋದ್ಯಮ ಸ್ಥಾಪನೆ ಎಲ್ಲಾ ಜಿಲ್ಲೆಗಳಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು. ಹೀಗೆ ಅವರು ಮಂಡಿಸಿದ ಎಲ್ಲಾ ಹಕ್ಕೊತ್ತಾಯಗಳು ಕೂಡ ಸರ್ವಸಮ್ಮತವಾಗಿತ್ತು. ಆದರೆ ಈ ಹಕ್ಕೊತ್ತಾಯಗಳು ಸಮ್ಮೇಳನಾಧ್ಯಕ್ಷರ ಭಾಷಣ ಮಾತ್ರ ಅಷ್ಟೊಂದು ಸದ್ದು ಮಾಡಲಿಲ್ಲ. ಇನ್ನು ಸಾಹಿತ್ಯ ಸಮ್ಮೇಳನದ ಊಟೋಪಚಾರದ ವಿಚಾರವೇ ಸಮ್ಮೇಳನ ಆರಂಭ ಆಗುವುದಕ್ಕಿಂತ ಮೊದಲೇ ಹೆಚ್ಚು ಸದ್ದು ಮಾಡಿದವು. ಈ ಬಾರಿಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನ ಸೇರಿಸಬೇಕು, ಬಾಡೂಟವನ್ನ ಬಡಿಸಬೇಕು ಎಂದು ಸಮ್ಮೇಳನ ಆರಂಭವಾಗುವ 2 ವಾರಗಳ ಮೊದಲೇ ಕೆಲವು ಸಂಘಟನೆಗಳು ಆಗ್ರಹ ಮಾಡಿದವು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಇದಕ್ಕೆ ಆಸ್ಪದ ಕೊಡದೆ ಹಿಂದಿನಿಂದ ನಡೆದುಕೊಂಡು ಬಂದಂತೆ ಸಸ್ಯಾಹಾರ ಆಹಾರವನ್ನೇ ಕೊಟ್ಟಿತು. ಇದರಿಂದ ಕುಪಿತರಾದ ಮಂಡ್ಯದ ಕೆಲವು ಸಂಘಟನೆಗಳು ಸಮ್ಮೇಳನದ 3ನೇ ದಿನ ಸುಮಾರು 250 ಜನರಿಗೆ ಬಾಡೂಟವನ್ನ ತಯಾರಿಸಿ ಬಡಿಸಿ ತಮ್ಮ ಆಗ್ರಹವನ್ನು ಪೂರೈಸಿತು. ಹೀಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಬಾಡೂಟಗಳ ಮೇಲಾಟದಲ್ಲಿ ಸಾಹಿತ್ಯ ಮಾತ್ರ ಅಕ್ಷರಶಃ ಮೂಲೆ ಗುಂಪಾಗಿತ್ತು. ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಆದರೂ ಸಾಹಿತ್ಯವೇ ಮೇಲೈಸಲಿ. ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿದ ವಿಚಾರಗಳು ಗೌಣವಾಗಿರಲಿ. ಸಾಹಿತ್ಯವೇ ಮೃಷ್ಟಾನ್ನ ಭೋಜನವಾಗಲಿ. ನಾಡು ನುಡಿಯ ಕುರಿತಾಗಿ ಧನಾತ್ಮಕ ಚರ್ಚೆಗಳು ನಡೆದು ಅವುಗಳು ಸರ್ಕಾರದ ಅಂಗಳಕ್ಕೆ ತಲುಪಿ ಸರ್ಕಾರ ಕೂಡಲೇ ಈ ವಿಚಾರದಲ್ಲಿ ಮುಂದಡಿಯಿಡುವಂತೆ ಆಗ್ರಹ ಮಾಡಲಿ. ಈ ಬಾರಿ ಕೈಗೊಂಡ ನಿರ್ಣಯಗಳು ಕೇವಲ ವೇದಿಕೆಯ ಮೇಲೆ ಸೀಮಿತವಾಗದೆ ಆ ಎಲ್ಲಾ ನಿರ್ಣಯಗಳ ಅನುಷ್ಠಾನವಾಗಲಿ. ಮೇಲಾಗಿ ಸಾಹಿತ್ಯ ಸಮ್ಮೇಳನ ಅನ್ನೋದು ವರ್ಷಾವಧಿ ಉತ್ಸವದಂತೆ ಆಗದಿರಲಿ ಅನ್ನೋದೇ ಅನೇಕ ಸಾಹಿತಿಗಳ ಹಾಗೆ ನಮ್ಮ ಆಶಯ ಕೂಡ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ.